ನಮಸ್ಕಾರ. ನಮ್ಮ ಜೀವನದಲ್ಲಿ ನಮ್ಗೆ ಗೊತ್ತಿಲ್ಲದ ಹಾಗೆ ನಮ್ಮನ್ನ ಕಂಟ್ರೋಲ್ ಮಾಡುವ ಕೆಲವು ಅಲಿಖಿತ ನಿಯಮಗಳಿರ್ತಾವೆ ಅಲ್ವಾ? ಇವತ್ತು ನಾವು ಮಾತಾಡೋದು ಅಂಥ ಮುಟ್ಟಲಾಗದ ನಿಯಮಗಳ ಬಗ್ಗೆನೇ. ಅವು ನಮ್ಮ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತವೆ ಮತ್ತೆ ಅವುಗಳನ್ನ ಪ್ರಶ್ನಿಸಿದ್ರೆ ಏನೆಲ್ಲ ಬದಲಾವಣೆಗಳಾಗ್ಬೋದು ಅನ್ನೋದನ್ನ ನೋಡೋಣ ಬನ್ನಿ. ಈ ಥರದ ಮಾತುಗಳನ್ನ ನಾವು ಎಲ್ಲಾದ್ರೂ ಕೇಳಿರ್ತೀವಿ ಅಲ್ವಾ? ಇದು ಕೇಳೋಕೆ ತುಂಬಾ ಸಾಮಾನ್ಯವಾದ ವಾಕ್ಯ ಅಂತ ಅನ್ಸ್ಬೋದು. ಆದರೆ ಇದು ಎಷ್ಟೋ ಆಫೀಸುಗಳಲ್ಲಿ, ಕಂಪನಿಗಳಲ್ಲಿ ಆಳವಾಗಿ ಬೇರೂರಿರೋ ಯಾರೂ ಪ್ರಶ್ನೆನೇ ಮಾಡದ ಒಂದು ಪ್ರೊಸೆಸ್ಗೆ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್. ಇದರಿಂದ ಏನೂ ತೊಂದರೆ ಇಲ್ಲ ಅಂತ ಅನ್ಸಿದ್ರೂ ಇದು ತುಂಬಾ ಆಳವಾದ ಒಂದು ಅಭ್ಯಾಸವನ್ನ ತೋರಿಸುತ್ತೆ. ಹಾಗಾದ್ರೆ ಬನ್ನಿ ಈ ಮುಟ್ಲಾಗದ ನಿಯಮಗಳ ಬಗ್ಗೆ ಮಾತಾಡೋಣ. ಇದನ್ನ ಸಾಮಾನ್ಯವಾಗಿ ಸೇಕ್ರೆಡ್ ಕೌಸ್ ಅಂತ ಕರೀತಾರೆ. ಹಾಗಂದ್ರೆ ಏನು? ಮತ್ತೆ ಈ ರೀತಿ ಪ್ರಶ್ನೆ ಮಾಡಕ್ಕಾಗದ ಪದ್ಧತಿಗಳು ನಮ್ಮ ಸುತ್ತಮುತ್ತ ಎಷ್ಟು ಕಾಮನ್ ಆಗಿವೆ ಅಂತ ಈಗ ನೋಡೋಣ. ಹಾಗಾದ್ರೆ ಈ ಸೇಕ್ರೆಡ್ ಕೌ ಅಂದ್ರೆ ಏನು? ಈ ಪ್ರಶ್ನೆ ಮಾಡಕ್ಕಾಗದ ಪದ್ಧತಿಗಳು ಅಂದ್ರೆ ಏನು? ಸಿಂಪಲರ್ ಹೇಳಬೇಕು ಅಂದ್ರೆ ಇವು ಯಾರೂ ಮುಟ್ಟಬಾರ್ದ, ಪ್ರಶ್ನೆ ಮಾಡಬಾರ್ದ ವಿಷಯಗಳು. ನಮ್ಮ ಕಲ್ಚರಲ್ಲಿ ಇವು ಎಷ್ಟೊಂದು ಆಳವಾಗಿ ಬೇರೂಡ್ಬಿಟ್ಟಿರ್ತಾವಂದ್ರೆ ಅವು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಅವು ಜಸ್ಟ್ ನಾವು ಹೀಗೆ ಕೆಲಸ ಮಾಡೋದು ಅನ್ನೋ ಒಂದು ಭಾಗ ಆಗ್ಬಿಟ್ಟಿರ್ತವೆ. ಇಲ್ಲಿರೋ ಕೆಲವು ಎಕ್ಸಾಂಪಲ್ಸ್ ನೋಡಿ. ಆ ಕೆಲ್ಸನ ಯಾವಾಗ್ಲೂ ಡೇವ್ ಅವರೇ ಮಾಡೋದು, ಅಥವಾ ನಮ್ಮ ಕಂಪ್ನಿಲಿ ಯಾವಾಗ್ಲೂ ಟೈ ಹಾಕ್ಲೇಬೇಕು. ಈ ಥರದ ಮಾತುಗಳು ಎಲ್ಲರಿಗೂ ಎಲ್ಲಾದ್ರೂ ಕೇಳಿರ್ತೀರಿ. ಇದೆಲ್ಲ ಕಂಪ್ನಿಗಳಲ್ಲಿ ಬೇರೂರಿರೋ ಸೇಕ್ರೆಡ್ ಕೌಸ್ಗೆ, ಅಂದ್ರೆ ಪ್ರಶ್ನೆ ಮಾಡಕ್ಕಾಗದ ಪದ್ಧತಿಗಳಿಗೆ ಕೆಲವು ಉದಾಹರಣೆಗಳು ಅಷ್ಟೇ. ಸರಿ, ಈಗ ಸ್ವಲ್ಪ ಡೀಪಾಗಿ ಹೋಗೋಣ. ಈ ಪ್ರಶ್ನೆ ಮಾಡಕ್ಕಾಗದ ಪದ್ಧತಿಗಳ ನಿಜವಾದ ಪವರ್ ಇರೋದೇ ಅವು ನಮ್ಮ ಕಣ್ಣಿಗೆ ಕಾಣಿಸ್ದೇ ಕೆಲಸ ಮಾಡೋದ್ರಲ್ಲಿ. ಅವು ನಾವು ಕೆಲಸ ಮಾಡೋ ರೀತಿಯೇ ಹೀಗೆ ಅನ್ನೋ ಒಂದು ಬೇಸಿಕ್ ಪಾರ್ಟ್ ಆಗ್ಬಿಡುತ್ತೆ. ಅದಕ್ಕೇನೆ ಅವುಗಳನ್ನ ಗುರ್ತಿಸೋದು ತುಂಬಾ ಕಷ್ಟ. ಆದ್ರೆ ಒಂದು ವೇಳೆ ವಿಷಯಗಳು ಬೇರೆ ರೀತಿ ಇದ್ದಿದ್ರೆ? ಈ ಒಂದು ಸಿಂಪಲ್ ಪ್ರಶ್ನೆ ನಮ್ಮ ಇಡೀ ಯೋಚನಾ ಕ್ರಮವನ್ನೇ ಬದಲಾಯಿಸೋ ಶಕ್ತಿ ಹೊಂದಿದೆ. ಇದು ಸಮಸ್ಯೆನ ಒಪ್ಕೊಳ್ಳೋದ್ರಿಂದ ಬದಲಾವಣೆಯ ಸಾಧ್ಯತೆಯನ್ನು ಹುಡುಕೋ ಕಡೆಗೆ ನಮ್ಮನ್ನ ಕರ್ಕೊಂಡೋಗುತ್ತೆ. ಈಗ ಬನ್ನಿ, ಒಂದು ಕಂಪನಿಯ ದೊಡ್ಡ ಸೇಕ್ರೆಡ್ ಕವ್ವನ್ನ ಎದುರಿಸಿದಾಗ ಏನೆಲ್ಲ ಆಗ್ಬೋದು, ಏನೆಲ್ಲ ಅನಿರೀಕ್ಷಿತ ರಿಸಲ್ಟ್ಸ್ ಬರ್ಬೋದು ಅಂತ ತೋರಿಸಕ್ಕೆ ಒಂದು ನಿಜವಾದ ಕಥೆಯನ್ನ ನೋಡೋಣ. ಇದು ರಿಯಲ್ ಆಗಿ ನಡೆದ ಒಂದು ಇನ್ಸಿಡೆಂಟ್. ಈ ಕಥೆಯಲ್ಲಿ ಆ ಮುಟ್ಲಾಗದ ನಿಯಮ ಅನ್ನೋದು ಒಂದು ವಸ್ತುವಲ್ಲ, ಬದಲಾಗಿ ಅದು ಒಬ್ಬ ವ್ಯಕ್ತಿ. ಆತ ಕಂಪನಿಯ ಟಾಪ್ ಅಂದ್ರೆ ಮೋಸ್ಟ್ ಸಕ್ಸಸ್ಫುಲ್ ಸೇಲ್ಸ್ಮ್ಯಾನ್. ಆದರೆ ಅದೇ ಟೈಮಲ್ಲಿ ಆತ ಒಬ್ಬ ದೊಡ್ಡ ಟ್ರಬಲ್ ಮೇಕರ್ ಕೂಡ ಆಗಿದ್ದ. ಇಲ್ಲೇ ಇರೋದು ಕಥೆಯಲ್ಲಿರೋ ಟ್ವಿಸ್ಟ್. ಸೊ ಇಲ್ಲಿ ಕಂಪನಿ ಮುಂದೆ ಇದ್ದಿದ್ದೇ ಒಂದು ದೊಡ್ಡ ಡೈಲೆಮಾ. ಒಂದ್ ಕಡೆ ಆ ಟಾಪ್ ಪರ್ಫಾರ್ಮರ್ನ ಕಳ್ಕೊಂಡ್ರೆ ಶಾರ್ಟ್ ಟರ್ಮಲ್ಲಿ ದುಡ್ಡು, ಕ್ಲೈಂಟ್ಸ್ ಎಲ್ಲ ಹೋಗುತ್ತೆ ಅನ್ನೋ ಭಯ. ಇನ್ನೊಂದ್ ಕಡೆ ಲಾಂಗ್ ಟರ್ಮಲ್ಲಿ ಕಂಪನಿಯ ರೆಪ್ಯುಟೇಷನ್, ಸೇಲ್ಸ್ ಟೀಮ್ನ ಮೊರಾಲ್ ಎಲ್ಲ ಏನಾಗ್ಬೇಕು ಅನ್ನೋ ಪ್ರಶ್ನೆ. ಹಾಗಂದ್ರೆ ಕಂಪನಿ ಏನ್ ಮಾಡ್ತು? ಮೊದ್ಲು ವಾರ್ನಿಂಗ್ಸ್ ಕೊಟ್ರು, ಆಮೇಲೆ ಅವನನ್ನ ಕೆಲ್ಸದಿಂದ ತೆಗಿಯೋ ನಿರ್ಧಾರಕ್ಕೆ ಬಂದ್ರು. ಅಂದ್ರೆ ಕಂಪನಿ ಶಾರ್ಟ್ ಟರ್ಮ್ ಸೇಲ್ಸ್ಗಿಂತ ಲಾಂಗ್ ಟರ್ಮ್ ಕಲ್ಚರ್ಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತು. ಇದು ಯೋಚನೆ ಮಾಡಿ ವ್ಯಾಲ್ಯೂಸ್ ಇಟ್ಕೊಂಡು ತಗೊಂಡ ಒಂದು ನಿರ್ಧಾರವಾಗಿತ್ತು. ಆದರೆ ಇದರ ರಿಸಲ್ಟ್ ಇದೆಯಲ್ಲ, ಅದು ತುಂಬಾನೇ ಶಾಕಿಂಗ್ ಆಗಿತ್ತು. ಆ ಮುಟ್ಕಾಗದ ವ್ಯಕ್ತಿ ಸೇಕ್ರೆಡ್ ಕವ್ ಅಂತ ತಿನ್ಕೊಂಡಿದ್ರಲ್ಲ, ಅವನಿಂದ ಕಂಪ್ನಿಗಾಗ್ತತ್ತ ವ್ಯಾಲ್ಯೂ ಆಲ್ಮೋಸ್ಟ್ ಝೀರೋ. ಅಂದ್ರೆ ಕಂಪ್ನಿ ಯಾವುದ್ರ ಬಗ್ಗೆ ಅಷ್ಟೊಂದು ಭಯಪಟ್ಟಿತ್ತೋ ಅದು ಸುಳ್ಳಾಗಿತ್ತು, ಅದಕ್ಕೆ ಬೇಸಿರ್ಲಿಲ್ಲ. ಆ ಕಷ್ಟದ ನಿರ್ಧಾರದ ನಂತರ ಏನಾಯ್ತು ಗೊತ್ತಾ? ಹೆಚ್ಚಿನ ಕಸ್ಟಮರ್ಸ್ ನಿರಾಳರಾದ್ರು. ಅಂದ್ರೆ ಅಪ್ಪ ಹೋದ್ನಲ್ಲ ಅನ್ಕೊಂಡ್ರು. ಬಿಸ್ನೆಸ್ಸಲ್ಲಿ ಆಲ್ಮೋಸ್ಟ್ ಏನೂ ಲಾಸ್ ಆಗಲಿಲ್ಲ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಸೇಲ್ಸ್ ಟೀಮ್ನ ಮೊರಾಲ್, ಅಂದ್ರೆ ಅವರ ಆತ್ಮವಿಶ್ವಾಸ ಹೆಚ್ಚಾಯಿತು. ಇದರಿಂದ ಕಲಿಯೋ ಪಾಠ ತುಂಬಾ ಕ್ಲಿಯರ್ ಆಗಿತ್ತು. ಸರಿ, ಈಗ ಈ ಕಥೆಯಿಂದ ನಾವು ಕಲಿತ ಪಾಠವನ್ನ ನಮ್ಮ ಜೀವನಕ್ಕೆ ಹೇಗೆ ಅಪ್ಲೈ ಮಾಡ್ಕೋಬೋದು ಅನ್ನೋದರ ಬಗ್ಗೆ ಯೋಚಿಸೋಣ. ನಮ್ಮೊಳಗೆ ಇರೋ ಆ ಪ್ರಶ್ನೆ ಮಾಡಕ್ಕಾಗದ ಪದ್ಧತಿಗಳನ್ನ ಗುರುತಿಸೋ ಟೈಮ್ ಇದು. ಇದ್ದಿದ್ದನ್ನ ಇದ್ದ ಹಾಗೆ ಇಟ್ಕೊಳ್ಳೋಕೆ ಭಯ ಅನ್ನೋದು ಎಷ್ಟು ದೊಡ್ಡ ಪಾತ್ರ ವಹಿಸುತ್ತೆ ಅಂತ ಯೋಚನೆ ಮಾಡೋಕೆ ಈ ಪ್ರಶ್ನೆ ನಮ್ಮನ್ನ ಪ್ರೇರೇಪಿಸುತ್ತೆ. ಬದಲಾವಣೆ ಮಾಡೋಕೆ ಭಯಪಡುವಂಥ ವಿಷಯ ಯಾವುದು? ಈಗ ಇನ್ನೊಂದು ಸ್ವಲ್ಪ ಡೀಪಾಗಿ ಯೋಚಿಸೋಣ. ನಮ್ಮ ಪ್ರತಿದಿನದ ಕೆಲಸಗಳನ್ನು ಕಂಟ್ರೋಲ್ ಮಾಡೋ ಆ ರೂಲ್ಸ್, ಆ ಸಿಸ್ಟಮ್ಸ್, ಆ ಪದ್ಧತಿಗಳು ಯಾವುವು? ಒಂದು ವೇಳೆ ಅವನ್ನ ಫಾಲೋ ಮಾಡಲಿಲ್ಲ ಅಂದ್ರೆ ಏನಾಗ್ಬೋದು? ಒಂದು ದೊಡ್ಡ ವಿಷಯ, ಒಂದು ಫ್ಯಾಕ್ಟ್ರಿ ಅಲ್ಲದಿದ್ರೆ ಇದು ತುಂಬ ಪವರ್ಫುಲ್ ಆದ ಒಂದು ಐಡಿಯಾ. ಹೊಸ ರೀತಿ ಯೋಚನೆ ಮಾಡೋಕ್ಕೆ ನಮ್ಮ ದಾರಿಯಲ್ಲಿರೋ ಒಂದು ದೊಡ್ಡ ಅಡ್ಡಿಯನ್ನ ಮನಸ್ಸಿಂದ ತೆಗೆದುಹಾಕೋ ಪ್ರಾಕ್ಟೀಸ್ ಇದು. ನಮ್ಮ ದಾರಿಯಲ್ಲಿ ಆ ದೊಡ್ಡ ಅಡಚಣೆ ಇಲ್ಲದಿದ್ರೆ ಹೇಗಿರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಡೋದು. ಹಾಗಾದ್ರೆ ಈ ವಿಶ್ಲೇಷಣೆಯನ್ನ ಒಂದು ಯೋಚನೆ ಮಾಡೋ ಥರದ ಪ್ರಶ್ನೆಯೊಂದಿಗೆ ಮುಗಿಸೋಣ. ನಮ್ಮ ದಾರಿಲಿರೋ ಆ ದೊಡ್ಡ ಅಡಚಣೆ, ಆ ಅಡ್ಡಿಯೇ ಇಲ್ಲದಿದ್ರೆ ಏನಾಗಬಹುದು? ಬಹುಶಃ ಅದನ್ನ ದಾಟೋಕೆ ಒಂದು ದಾರಿ ಸಿಗಬಹುದು ಅಲ್ವಾ? ಇದರ ಬಗ್ಗೆ ಯೋಚನೆ ಮಾಡಿ.